ಉಡುಪಿಯಲ್ಲಿ ಲವ್ ಜಿಹಾದ್ ಆಗಿದೆ. ಪ್ರಕರಣ ದಾಖಲೆ ಮಾಡಿಕೊಂಡು ಬಂದ್ರು ಪೊಲೀಸರು ಪ್ರಕರಣ ದಾಖಲಿಸ್ಕೊಳ್ತಾ ಇಲ್ಲ. ನೋಡಿ, ಉಡುಪಿನಲ್ಲಿ ತಮಗೆ ಮೊದಲಿಂದ ಗೊತ್ತಿರೋ ಹಾಗೆ ಬಹಳ ಖಡಕ್ ಅಧಿಕಾರಿಯನ್ನ ತೆಗೆದುಕೊಂಡು ಹೋಗಿದ್ದೀವಿ. ಅಲ್ಲಿ ಲಾ ಆ್ಯಂಡ್ ಆರ್ಡರ್ ಮುಂಚೆ ಯಾವ ರೀತಿ ಇರ್ತಾ ಇತ್ತು, ನಾನು ಜಿಲ್ಲಾ ಉಸ್ತುವಾರಿ ಆದಮೇಲೆ ಯಾವ ರೀತಿ ಲಾ ಆ್ಯಂಡ್ ಆರ್ಡರ್ ಇದೆ ಅನ್ನೋದನ್ನ ತಾವೆಲ್ಲ ಮೊದಲು ಗಮನಿಸಬೇಕು. ಏನು ಪ್ರಕರಣ ಇದೆ, ಯಾವ ಕಾರಣಕ್ಕೆ ಇದನ್ನ ಲವ್ ಜಿಹಾದ್ ಅಂತ ಇದ್ದೀರಾ? ಯಾಕಂದ್ರೆ ಈಗ ಅದನ್ನೆಲ್ಲ ತಿಳ್ಕೊಂಡು ನಾನು ಮಾತಾಡಬೇಕಾಗುತ್ತೆ. ನಾನು SP ಅವ್ರ ಹತ್ರ ಈ ವಿಚಾರವನ್ನ ತಿಳ್ಕೊಳ್ತೀನಿ, ಯಾಕೆ ದಾಖಲು ಮಾಡಿಲ್ಲ ಕೇಸ್ ಅಂತ, ಅದ್ರ ಬಗ್ಗೆ ತಿಳ್ಕೊಂಡು ನಾನು ಮಾತಾಡ್ತೀನಿ. ನೋಡಿ, ಹಾಲಿನ ದರದ ಬಗ್ಗೆ ರೈತರಿಗೆ ಸಂತೋಷದ ಸುದ್ದಿಯನ್ನ ಕೊಟ್ಟಿದ್ದೀವಿ. ರೈತರಿಗೆನೆ ಈಗ ಏನು 4 ರೂಪಾಯಿ ದರವನ್ನ ನಾವು ಜಾಸ್ತಿ ಮಾಡಿದೀವಿ, ಅದನ್ನ KMF ಇಟ್ಕೊಳ್ಳೋದ್ಲೇನೆ ರೈತರಿಗೆನೆ ನೇರವಾಗಿ 4 ರೂಪಾಯಿ ಹಣವನ್ನ ಜಾಸ್ತಿ ಕೊಡೋದ್ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ರೈತರ ಪರವಾದಂತ ಸರ್ಕಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇನ್ನು ತಮ್ಮ ಎರಡನೇ ಪ್ರಶ್ನೆ, ಅದನ್ನ ನೀವು ಜಾರ್ಜ್ ಸರ್ ಹತ್ರ ಮಾತಾಡಿ ಅದ್ರ ಬಗ್ಗೆ ಪ್ರತಿಕ್ರಿಯೆ ತಗೊಳ್ಳೋದು ಬಹಳ ಒಳ್ಳೆಯದು. ಇಲ್ಲಿ BJP-ಯವರಿಗೆ ಮಾತನಾಡ್ಲಿಕ್ಕೆ ಏನು ಇಲ್ಲ. ಸೊ ಹಿಂಗಾಗಿ ಇಂಥ ಸುಳ್ಳು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಯಾವ ಹಗರಣನೂ ಇಲ್ಲ, ಏನಿಲ್ಲ. ಕಾನೂನು ರೀತಿಯಲ್ಲಿ ಟೆಂಡರ್ ಪ್ರಕ್ರಿಯೆ ಆಗಿದೆ. ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ನಲ್ಲಿ ಈ ಒಂದು ಪ್ರಶ್ನೆ ಎತ್ತಿದಾಗ ನಾನು ಕೂಡ ಅಲ್ಲಿದ್ದೆ. ಜಾರ್ಜ್ ಅವರ ಚರ್ಚೆಯಲ್ಲಿ ಭಾಗವಹಿಸಿದ್ದನ್ನು ನಾನು ನೋಡಿದ್ದೀನಿ. ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಯಾವ ಹಗರಣೂ ಇಲ್ಲ. ಮಧ್ಯಪ್ರದೇಶದಲ್ಲಿ, ರಾಜಸ್ಥಾನದಲ್ಲಿ, UP-ನಲ್ಲಿ ಕೊಟ್ಟಂತ ಕಂಪ್ನಿನೇ ಕರ್ನಾಟಕದಲ್ಲೂ ಕೊಟ್ಟಿದೆ. ಅಲ್ಲಿ ಏನ್ ಪ್ರೈಸ್ ಇದೆಯೋ ಅದೇ ಪ್ರೈಸ್ ಇಲ್ಲಿದೆ. ಟೆಂಡರ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದಂತ ಕಂಪ್ನಿ, ಅದರಲ್ಲೂ ಯಾರು ಮಿನಿಮಮ್ ಬಿಡ್ ಮಾಡಿರ್ತಾರೋ ಅಂಥವ್ರಿಗೇನೆ ನಾವು ಟೆಂಡರ್ನ ಕೊಟ್ಟಿದ್ದೀವಿ. ಇದಕ್ಕೆ ಇನ್ನೂ ಜಾಸ್ತಿ ಇದು ಬೇಕಂತಂದ್ರೆ ನೀವು ಮಾನ್ಯ ಇಂಧನ ಸಚಿವರನ್ನ ಕೇಳಿ. ಈಗ 1 ತಿಂಗಳ ಹಣ ಈಗಾಗಲೇ, ಜನವರಿಯ ಹಣವನ್ನ ಈಗಾಗಲೇ ನಾವು ಟ್ರೆಜರಿಗೆ ಕಳಿಸಿದ್ದೀವಿ. ಸೊ ಯುಗಾದಿಗೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು, ಈದ್ ಹಬ್ಬಕ್ಕೆ ಒಂದು ಖುಷಿ ಸುದ್ದಿ ಅಂತ ಹೇಳ್ಬೋದು. 2,000 ರೂಪಾಯಿಯನ್ನ ಈಗಾಗಲೇ ನಾವು ಜನವರಿ ಹಣವನ್ನ ಕ್ಲಿಯರ್ ಮಾಡಿದ್ದೀವಿ. ಇನ್ನು ಫೆಬ್ರವರಿ ಹಣವನ್ನು ಕೂಡ ನಾವು ಆದಷ್ಟು ಬೇಗ ಕ್ಲಿಯರ್ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.